ಸೈಲೆಂಟ್ ಆಗಿದ್ದಾರೆ ಯತ್ನಾಳ್. ಮುಂದಿನ ನಡೆ ಏನು? ಉಚ್ಚಾಟನೆಗೊಂಡ ಯತ್ನಾಳ್ ಏನಾದ್ರೂ ಹೊಸ ಪಕ್ಷವನ್ನ ಸ್ಥಾಪಿಸ್ತಾರಾ ಅಥವಾ ಏಕಾಂಗಿ ಆಗ್ಬಿಡ್ತಾರಾ ಬಸನಗೌಡ ಪಾಟೀಲ್ ಯತ್ನಾಳ್? ಇಷ್ಟು ದಿನ ಅವ್ರ ಅಕ್ಕಪಕ್ಕದಲ್ಲಿದ್ದಂತಹ ಮಂದಿ ಈಗೇನ್ ಕಂಡು ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಹಾಗಂತ ಇವ್ರನ್ನೇನು ಪೂರಾ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ ಅಂತಲ್ಲ, ಎಲ್ಲ ಸೈಲೆಂಟ್ ಆಗ್ಬಿಟ್ರು ಅಂತಾನೂ ಅಲ್ಲ. ಸೊ ಮುಂದಿನ ನಡೆ ಏನು ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಇದ್ದು, ಈ ಟೀಮ್ ಯಾವ ರೀತಿ ಅಂತ ನಿರ್ಧಾರಕ್ಕೆ ಬರ್ಬೋದು. ಈ ಟೀಮ್ ಯತ್ನಾಳ್ ಅವ್ರ ಜೊತೆಗೆ ನಿಲ್ಲುತ್ತಾ ಅನ್ನುವಂಥದ್ದನ್ನ ನೋಡ್ಬೇಕಿದೆ. ಸೊ ಯತ್ನಾಳ್ ಏನಾದ್ರು ಹೊಸ ಪಕ್ಷ ಕಟ್ತಾರಾ ಅನ್ನುವಂಥದ್ದು ಕೂಡ ಈಗಿರುವಂತ ವಿಚಾರ. ಸುದೀರ್ಘವಾಗಿ ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ಸೇರೋದಕ್ಕೆ ಯತ್ನಾಳ್ ಟೀಮ್ ನಿರ್ಧಾರ ಮಾಡಿದ್ದು, ಯತ್ನಾಳ್ ಬೆನ್ನಿಗೆ ರಮೇಶ್ ಜಾರಕಿಹೊಳಿ ಅಂತೂ ನಿಂತಿದ್ದಾರೆ. ಯತ್ನಾಳ್ ಯಾವ ಕಾರಣಕ್ಕೂ ಒಬ್ಬಂಟಿ ಅಲ್ಲ, ನಾವು ಅವ್ರ ಜೊತೆಗಿದ್ದೀವಿ ಅಂತ ಈಗ ಆಲ್ರೆಡಿ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಯತ್ನಾಳ್ ಏಕಾಂಗಿ ಅಲ್ಲ, ನಾವೆಲ್ಲ ಜೊತೆಗಿದ್ದೀವಿ ಅಂತ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದು. ನಾಳೆ ಬೆಂಗಳೂರಿನಲ್ಲಿ ಯತ್ನಾಳ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವತ್ತು ಬೆಳಗಾವಿಯಿಂದ ಬೆಂಗಳೂರಿಗೆ ಒಂದು ಟೀಮ್ ಬರ್ತಾ ಇದೆ, ಕಲಬುರಗಿಯಿಂದ ಬೆಂಗಳೂರಿಗೆ ಯತ್ನಾಳ್ ಬರ್ತಾ ಇದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಯತ್ನಾಳ್ ಟೀಮ್ ಮಹತ್ವದ ಸಭೆ ನಡೆಸುತ್ತೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಈಗಿರುವಂತಹ ವಿಚಾರ ಏನು ಅಂತ ಅಂದ್ರೆ, ಓಕೆ, ಕುಮಾರ್ ಬಂಗಾರಪ್ಪ ಅಥವಾ ಬೇರೆ ಕಡೆಗೆ ಸಭೆ ನಿರ್ಧರಿಸಲಾಗಿದೆ. ಕುಮಾರ್ ಬಂಗಾರಪ್ಪ ಅವ್ರ ನಿವಾಸದಲ್ಲೋ ಅಥವಾ ಬೇರೆ ಕಡೆ ಒಂದು ಸಭೆ ನಡೆಸುವಂತ ನಿಟ್ಟಿನಲ್ಲಿ ನಾಳೆ ಮಧ್ಯಾಹ್ನ ಹೆಚ್ಚು ಕಡಿಮೆ 12 ಗಂಟೆ ಸಂದರ್ಭದಲ್ಲಿ ರೆಬೆಲ್ಸ್ ನಾಯಕರೆಲ್ಲ ಸೇರ್ತಾ ಇದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಬಿಜೆಪಿ ಈಗಂತೂ ಯತ್ನಾಳ್ ಅವರ ತಂಡಕ್ಕೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ಅದು ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡುವ ಮುಖೇನವಾಗಿ. ಹೀಗಾಗಿ ಮುಂದಿನ ಹಂತದಲ್ಲಿ ಯತ್ನಾಳ್ ಅವ್ರ ಜೊತೆ ಗುರುತಿಸ್ಕೊಂಡ್ರೆ ನಮಗೂ ಏನಾದ್ರು ಸಮಸ್ಯೆನ ಈ ರೀತಿಯಾದಂಥ ನಿಟ್ಟಿನಲ್ಲಿ ಕೆಲ ನಾಯಕರುಗಳು ಯೋಚನೆ ಮಾಡೋದುಂಟು. ಸೊ ಆ ರೀತಿಯಾಗಿ ಯೋಚನೆ ಮಾಡ್ತಾರೋ ಅಥವಾ ಅದನ್ನ ಮೀರಿ ಯತ್ನಾಳ್ ಅವ್ರ ಜೊತೆಗೆ ತಾವಿದ್ದೀವಿ ಅನ್ನುವಂಥ ಒಂದು ಸಂದೇಶ ರವಾನೆ ಮಾಡ್ತಾರೋ, ಅದು ಯಾವ ರೀತಿಯಾಗಿ ರವಾನೆ ಮಾಡ್ತಾರೆ,